ಫೈನಲಿ ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಭಾಳ ಏರಿತ. ಅದ್ರಾಗೂ ಮೇನ್ ನಿಫ್ಟಿ 24,000 ಲೆವೆಲ್ದ ಮ್ಯಾಗ ಕ್ಲೋಸಿಂಗ್ ಕೊಟ್ಟಿತ್ತು ನೋಡ್ರಿ. ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ಯಾಕೆ ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ ಈ ತರ ಏರಿತ, ಅದು ಕೆಟ್ಟ ಪರಿಸ್ಥಿತಿನಾಗ ಯಾಕೆ ಮಾರುಕಟ್ಟೆ ಈ ತರ ಏರಿತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ ಇವತ್ತೇನ್ ಮಾರ್ಕೆಟ್ ಏರೈತಿ, ಇವತ್ತು ಏರಿದ್ರಿಂದ ಮಾರ್ಕೆಟ್ ಇದೇ ತರ ಕಂಟಿನ್ಯೂ ಏರ್ಕೊಂತನ ಹೋಗ್ತೈತ್ಯೋ ಅಥವಾ ಮತ್ ಕುಸಿಯೋ ಸಂಭಾವನೆ ಐತೋ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ತಿಳ್ಕೊಳ್ಳೋಣ. ನೋಡ್ಬೋದು ನೀವು ನಿಫ್ಟಿದ ಇವತ್ತು ಪರ್ಫಾರ್ಮೆನ್ಸ್ ನೋಡ್ರ 1.32% ಇರೈತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದ 2.29% ಇರೈತಿ. ಸೆನ್ಸೆಕ್ಸ್ನು 1.42% ಇರೈತಿ. ಮೂರು ಇಂಡೆಕ್ಸ್ ಇವತ್ತು ಫುಲ್ ಗ್ರೀನ್ ದಾಗನ ಇದಾವ. ಅದೇ ತರ ನಾವು ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಪರ್ಫಾರ್ಮೆನ್ಸ್ ನೋಡ್ರನು ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತು 0.84% ಇರೈತಿ. ಮತ್ತು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅದನ್ನು ಪರ್ಫಾರ್ಮೆನ್ಸ್ ನೋಡ್ರ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 1.2% ಇರೈತಿ. ಅದೇ ತರ ನಾವು ಸೆಕ್ಟರಲ್ ಪರ್ಫಾರ್ಮೆನ್ಸ್ ನೋಡ್ರೂ ನೋಡ್ಬೋದು ನೀವು. ಆಲ್ಮೋಸ್ಟ್ ಎಲ್ಲಾ ಸೆಕ್ಟರ್ ಇವತ್ತು ಗ್ರೀನ್ ದಾಗನೇ ಇದಾವ್ರಿ. ಆಟೋ ಸೆಕ್ಟರ್ 1.71% ಇರೈತಿ. ಬ್ಯಾಂಕ್ ನಿಫ್ಟಿ 2.29% ಇರೈತಿ. ಫೈನಾನ್ಷಿಯಲ್ ಸರ್ವಿಸಸ್ 2.24% ಇರೈತ್ರಿ. ಮತ್ತು FMCG ನೆಗೆಟಿವ್ ಐತಿ. ಇವತ್ತ ಎಲ್ಲಾ ಸೆಕ್ಟರ್ ಕನ್ಸಿಡರ್ ಮಾಡ್ರೆ FMCG ಮಾತ್ರ ಒಂದನ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಬಟ್ ಅದು ಭಾಳ ಏನ್ ನೆಗೆಟಿವ್ ಇಲ್ಲ, 0.18% ನೆಗೆಟಿವ್ ಐತ್ರಿ. IT 0.23% ಪಾಸಿಟಿವ್ ಐತಿ. ಮೀಡಿಯಾ 0.28% ಪಾಸಿಟಿವ್ ಐತಿ. ಮೆಟಲ್ 0.5% ಪಾಸಿಟಿವ್ ಐತಿ. ಫಾರ್ಮಾ 0.41% ಪಾಸಿಟಿವ್ ಐತಿ. PSU ಬ್ಯಾಂಕ್ 2.90% ಪಾಸಿಟಿವ್ ಐತಿ. ರಿಯಾಲಿಟಿ 1.50% ಇರೈತಿ. ಪ್ರೈವೇಟ್ ಬ್ಯಾಂಕ್ 2.09% ಇರೈತಿ. ಹೆಲ್ತ್ ಕೇರ್ 0.22% ಇರೈತಿ. ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.20% ಇರೈತಿ. ಆಯಿಲ್ ಅಂಡ್ ಗ್ಯಾಸ್ 1.34% ಇರೈತಿ. ಮತ್ತು ಕೆಮಿಕಲ್ 1.2% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ FMCG ಬಿಟ್ಟು ಉಳಿದಿದ್ದೆಲ್ಲ ಸೆಕ್ಟರ್ ಇವತ್ತು ಫುಲ್ ಗ್ರೀನ್ ದಾಗನ ಇದಾವ. ಅದ ಕಾರಣ ನಿಮ್ ಪೋರ್ಟ್ಫೋಲಿಯೋನೇ ಇವತ್ತು ಗ್ರೀನ್ ದಾಗನ ಇರ್ಬೋದ್ರಿ. ಬರೀ ಈಗ ಮಾರ್ಕೆಟ್ ಎದಕ್ಕೆ ಏರಿತ ಅದ್ರಿಂದ ಕಾರಣಗಳು ಏನಂತ ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ಕಾರಣ ಏನಂತಂದ್ರ US ಇರಾನದ ಯುದ್ಧ. ಏನ್ US ಇರಾನದ ಯುದ್ಧದಿಂದ ಮಾರುಕಟ್ಟೆದೆಲ್ಲ ಪರಿಸ್ಥಿತಿ ಕೆಟ್ಟಿತ್ತ. ಆ ಯುದ್ಧ ಈಗ ನಿಲ್ಲೋ ಪರಿಸ್ಥಿತಿಗ ಅಥವಾ ನಿಲ್ಲೋ ಹಂತಕ್ಕೆ ಬಂದೈತಂತ ನಾವು ಅನ್ಬೋದ. ಏನ್ ಇರಾನ್ US ಗ ಎನ್ರಿಚ್ ಮಾಡಿದ ಯುರೇನಿಯಂ ಕೊಡಂಗಿಲ್ಲ ಅನ್ನತಿತ್ತ, ಅದಕ್ಕೆ ಅಗ್ರಿ ಮಾಡಿದಾರಂತ US ದ ಏನ್ ಪ್ರೆಸಿಡೆಂಟ್ ದ ಅಫಿಷಿಯಲ್ಸ್ ಇದಾರ ಅವ್ರ ಹೇಳಿಕೆ ಕೊಟ್ಟಾರ. ಬಟ್ ಆ ಹೇಳಿಕೆಯನ್ನ ನಂಬೋದು ಬಹಳ ಕಠಿಣ, ಯಾಕಂದ್ರೆ ಇರಾನ್ ಅಫಿಷಿಯಲ್ ದಿಂದ ಏನೋ ಹೇಳಿಕೆ ಬಂದಿಲ್ಲ. ಬಟ್ ಈ ಒಂದ್ ಹೇಳಿಕೆ US ದ ಅಫಿಷಿಯಲ್ಸ್ ಕೊಟ್ಟಿದ್ರಿಂದ ಮಾರ್ಕೆಟ್ ಇದನ್ನ ಪಾಸಿಟಿವ್ ಆಗಿತ್ತು ಅಂತ. ಅದ ಕಾರಣ ಮಾರ್ಕೆಟ್ ಇವತ್ತೇ ಏರಿತಂತ ನಾವು ಅನ್ಬೋದ. ಮತ್ತ ಎರಡನೇದೇನಂತಂದ್ರ ಏನ್ US ದ ಫಾರಿನ್ ಮಿನಿಸ್ಟರ್ ಮಾರ್ಕೋ ರೂಬಿಯೋ ಅವ್ರು ಇಂಡಿಯಾಗ ಬಂದಾರ. ಇಂಡಿಯಾದಾಗಿಂದನೂ ಹೇಳಿಕೆಯನ್ನ ಕೊಟ್ರ. ಅದೇನಂತಂದ್ರ US ಇರಾನ್ ದ ಡೀಲ್ ಪೀಸ್ ಡೀಲ್ ಆಗ್ಬೋದ, ಬಾಳ ಬೇಗನ ಆಗ್ಬೋದ ಅಂತ ಅದು ಹೇಳಿಕೆ ಕೊಟ್ರ. ಬಟ್ ಈ ಒಂದ್ ಸುದ್ದಿ ಈಗನ ಬರತೈತಿ, ನೋಡ್ಬೋದು ನೀವು. ಇದ BBC ದ ನ್ಯೂಸ್. ಡೀಲ್ ಏನೈತಿದ US ಮತ್ತು ಇರಾನ್ ದ ಅದ ಇಮಿಡಿಯೇಟ್ ಆಗಂಗಿಲ್ಲ ಅಂತ ಇರಾನ್ ಹೇಳಿಕೆ ಕೊಟ್ಟೈತಿ. ಅದ ಕಾರಣ ಇದನ್ನ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೋದ. US ದವರೆಲ್ಲ ಪಾಸಿಟಿವ್ ಹೇಳಿಕೆ ಕೊಡತ್ತಾರಿ, ಇರಾನ್ ದವರೆಲ್ಲ ನೆಗೆಟಿವ್ ಕೊಡತ್ತಾರ. ಅದ ಕಾರಣ ಇನ್ನ ಯುದ್ಧ ನಿಲ್ತೈತೋ ಬಿಡ್ತೈತೋ ಏನೋ ಗೊತ್ತಿಲ್ಲ. ಬಟ್ US ಇವೆಲ್ಲ ಪಾಸಿಟಿವ್ ಹೇಳಿಕೆಗಳನ್ನ ನೋಡಿ ಮಾರ್ಕೆಟ್ ಇವತ್ತು ಈ ತರ ರಿಯಾಕ್ಟ್ ಮಾಡೈತಂತ ನಾವು ಅನ್ಬೋದ. ಅದ್ರಾಗನು ಮೇನ್ ಏನಂತಂದ್ರೆ ಏನ್ ಸ್ಟೇಟ್ ಆಫ್ ಹಾರ್ಮೋಸ್ ಇತ್ತು ಅದೇನ್ ಕ್ಲೋಸ್ ಇತ್ತ, ಅಲ್ಲಿಂದ 24 ತಾಸ್ನಾಗನ 25 ಶಿಪ್ಗಳು ಪಾಸ್ ಮಾಡಿದಾವಂತ. ಅದ ಕಾರಣ ಇದು ಒಂದು ಪಾಸಿಟಿವ್ ಆತ. ಅದ ಕಾರಣನು ಮಾರ್ಕೆಟ್ ಇವತ್ತು ಏರೈತಂತ ನಾವು ಅನ್ಬೋದ. ಅದ್ರದನ ಪರಿಣಾಮ ಡೈರೆಕ್ಟ್ ಕ್ರೂಡ್ ಆಯಿಲ್ ಪ್ರೈಸ್ ಮ್ಯಾಕ್ ಕಾಣಿತ್ತ. ಇವತ್ತ ನೋಡ್ಬೋದು ನೀವು, WTI ಕ್ರೂಡ್ ಆಯಿಲ್ $90 ಸಮೀಪ ಬಂದೈತ್ರಿ. ಬ್ರೆಂಟ್ ಕ್ರೂಡ್ ಆಯಿಲ್ ಅನ್ನು $97 ಸಮೀಪ ಬಂದೈತಿ. ಎರಡು $100 ಮ್ಯಾಕ್ ಟ್ರೇಡ್ ಮಾಡತ್ತಿದ್ದು ಈಗ ಫೈನಲಿ ಡಬಲ್ ಡಿಜಿಟ್ ನಾಗ ಕ್ರೂಡ್ ಆಯಿಲ್ ಬೆಲೆ ಬಂದಿದ್ರಿಂದ ಇದು ಒಂದು ಪಾಸಿಟಿವ್ ಆತ. ಬಟ್ ಇದಕ್ಕಿಂತನೂ ಕಡಿಮೆ ಕ್ರೂಡ್ ಆಯಿಲ್ ಬೆಲೆ ಹೋಗ್ಬೇಕಾ, $70 ಕಡಿಮೆ ಹೋದ್ರನ್ನ ಭಾರತದ ಮಾರುಕಟ್ಟೆಗೆ ಪಾಸಿಟಿವ್ ಅಂತ ನಾವು ಅನ್ಬೋದ. ಇನ್ನ ಯಾಕೆ $70 ಕೆಳಗೆ ಹೋಗಿಲ್ಲ ಕ್ರೂಡ್ ಆಯಿಲ್ ಅನ್ನಕ್ ಮೇನ್ ಕಾರಣ ಏನಂತಂದ್ರೆ ಇವೇನೆಲ್ಲ ಸುದ್ದಿಗಳು ಬರತ್ತಾವ ಯುದ್ಧ ನಿಲ್ಲೋದ್ರ ಬಗ್ಗೆ. ಅವೆಲ್ಲ ಸುದ್ದಿಗಳ ಇನ್ನ ರಿಪೋರ್ಟ್ ಗಳಿಂದ ಬರತ್ತವ, ಇನ್ನ ಅಫಿಷಿಯಲ್ ಹೇಳಿಕೆಗಳು ಇಲ್ಲ. ಅದ ಕಾರಣ ರಿಪೋರ್ಟ್ ಗಳಿಂದ ಬಂದ್ರನ್ನ ಮಾರ್ಕೆಟ್ ಈ ತರ ರಿಯಾಕ್ಟ್ ಮಾಡತೈತ್ರಿ. ಕ್ರೂಡ್ ಆಯಿಲ್ ಮಾರ್ಕೆಟ್ ಈ ತರ ರಿಯಾಕ್ಟ್ ಮಾಡತೈತಿ. ಏನ್ರಿ ಅಫಿಷಿಯಲ್ ಹೇಳಿಕೆಗಳನ್ನು ಬಂದು ಅಂತಂದ್ರ ಇರಾನ್ ಮತ್ತು US ಎರಡು ಪೀಸ್ ಡೀಲ್ ಅನ್ನ ಅಫಿಷಿಯಲಿ ಸೈನ್ ಮಾಡಿದ್ದು ಅಂತಂದ್ರ ಖಂಡಿತವಾಗಿ $70 ಕೆಳಗೆ ಹೋಗ್ಬೋದಾ. ತಪ್ಪೇನ್ರೆ ಕ್ರೂಡ್ ಆಯಿಲ್ ಬೆಲೆ $70 ಕೆಳಗದು ಹೋತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಇವತ್ತೇನು 24,000 ಲೆವೆಲ್ ಮ್ಯಾಕ್ ಕ್ಲೋಸಿಂಗ್ ಕೊಟ್ಟೈತಿ. ಅದ ಒಮ್ಮೆ ಮತ್ತು ಆಲ್ ಟೈಮ್ ಹೈನು ಟಚ್ ಆಗ್ಬೋದಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಅದ ಕಾರಣ ಮಾರ್ಕೆಟ್ ಇವತ್ತು ಪಾಸಿಟಿವ್ ಇತ್ತ. ಕ್ರೂಡ್ ಆಯಿಲ್ ಬೆಲೆನೂ $90 ಕೆಳಗೆ ಹೋಗಿದ್ರಿಂದ ರುಪೀಸ್ ಡಾಲರ್ ವಿತ್ ದ ಸ್ಟ್ರಾಂಗ್ ಆಗೈತಿ. ನೋಡ್ಬೋದು ನೀವು, $1 = 95.21 ರುಪೀಸ್ ಬಂದೈತ್ರಿ. 97 ಟಚ್ ಆಗಿತ್ತಿದ, ಈಗ ನೋಡ್ಬೋದು 95 ಬಂದೈತಿ. ಅದ ಕಾರಣ ಇದು ಪಾಸಿಟಿವ್ ಅಂತ ನಾವು ಅನ್ಬೋದ. ಅದ್ರಾಗೂ ನಾಳೆ ದಿನ RBI
ಸ್ವೈಪ್ ಆ್ಯಕ್ಷನನ್ನು ಮಾಡೋದೈತ್ರಿ, ಅದರಿಂದನೂ ರುಪೀಸ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದಾ. ಅದ ಕಾರಣನೂ ಮಾರ್ಕೆಟ್ ಇವತ್ತು ಪಾಸಿಟಿವ್ ಐತಂತ ನಾವು ಅನ್ಬೋದಾ. ಮತ್ತು ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರ FIs ಅನ್ನು ಮರಳಿ ಬಂದಿರ್ಬೋದು ಇವತ್ತಿನ ದಿನ ಅಂತ ಎಕ್ಸ್ಪರ್ಟ್ಗಳು ಅನ್ನೋತರ. ಇನ್ನು FI ಡ್ಯಾಶ್ ಡೇಟಾ ಬಂದಿಲ್ಲ, ನೋಡ್ಬೇಕಾ. ಆದ್ರೂ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ FIs ಅನ್ನು ಬಾಯಿಂಗ್ ಮಾಡಿರ್ಬೋದಾ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ US ನಾವು ಡೌ ಜೋನ್ಸ್ ಫ್ಯೂಚರ್ ನೋಡ್ಬೇಕಾಗ್ತೈತ್ರಿ ಇವತ್ತು. ಯಾಕಂತಂದ್ರೆ ಇವತ್ತು US ಮಾರ್ಕೆಟ್ ಕ್ಲೋಸ್ ಐತಿ, ಅದ ಕಾರಣ ಫ್ಯೂಚರ್ ಏನು ಟ್ರೇಡ್ ಆಗ್ತಿರ್ತೈತೆ ಅದ್ರದ್ದು ನಾವು ಕರೆಂಟ್ ಪ್ರೈಸ್ ನೋಡ್ಬೋದಾ 0.91% ಅಂದ್ರೆ 1% ಸುಮಾರು ಪಾಸಿಟಿವ್ ಐತಿ. ಯುರೋಪಿಯನ್ ಮಾರ್ಕೆಟ್ ಎಲ್ಲ ಕ್ಲೋಸ್ ಇದಾವ, ಬಟ್ ಭಾರತದ ಗಿಫ್ಟ್ ನಿಫ್ಟಿ 0.13% ಪಾಸಿಟಿವ್ ಐತಿ. 2.76% ಜಪಾನ್ ಮಾರ್ಕೆಟ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ತೈವಾನ್ ಮಾರ್ಕೆಟ್ 3% ಏರೈತ್ರಿ. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ ಅಂತೂ ಎಲ್ಲ ಪಾಸಿಟಿವ್ ಇದ್ದು ಅದ್ರದನ್ನು ಪರಿಣಾಮ ಇವತ್ತು ಭಾರತದ ಮಾರುಕಟ್ಟೆ ಮೇಲೆ ಕಾಣಿತ್ ಅಂತ ನಾವು ಅನ್ಬೋದ. ಮತ್ತೊಂದು ಎಲ್ಲಕ್ಕಿಂತ ನೆಗೆಟಿವ್ ಸುದ್ದಿ ಏನಂತಂದ್ರೆ ಗೌರ್ಮೆಂಟ್ ಇವತ್ತು ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರ್ಸಿತ್ರಿ. ಇವತ್ತು ನೋಡ್ಬೋದು ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಮ್ಯಾಗ ಎರಡು ರೂಪಾಯಿ ಏರ್ಸಿದಾರ. ಅದ ಕಾರಣ ಇದು 2 ವಾರನಾಗ ಮತ್ತು ವೀಕ್ಷಕರೇ 4ನೇ ಸಲ ಏರ್ಸಿರಂತ ಅನ್ನತಾರ. ಅದು ನೋಡ್ಬೋದು ನೀವು 2 ವಾರನಾಗನ ಗೌರ್ಮೆಂಟ್ 7.5 ರೂಪೀಸ್ಲೆ ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ಸಿದಾರ. ಅದ ಕಾರಣ ಇದು ಸಾಮಾನ್ಯ ಜನರಿಗೆ ಇದು ಒಂದು ದೊಡ್ಡ ಪೆಟ್ಟನ ಅಂತ ನಾವು ಅನ್ಬೋದ. ಬಟ್ ಪರಿಸ್ಥಿತಿನ ಆ ಥರ ಐತಿ ಗ್ಲೋಬಲ್ನಾಗ, ಅದಕ್ಕೇನು ಮಾಡಕ್ ಬರಂಗಿಲ್ಲ. ಬಟ್ ಕ್ರೂಡ್ ಆಯಿಲ್ ಬೆಲೆ ಅದು ಮತ್ತೇನ್ರ ಡೌನ್ ಅದು ಅಂತಂದ್ರೆ ಮತ್ತು ಗೌರ್ಮೆಂಟ್ ಯಥಾಸ್ಥಿತಿ ಬೆಲೆಗೆ ತರೋ ಸಂಭಾವನೆಯನ್ನು ಭಾಳ ಹೆಚ್ಚೈತಿ. ಅದ ಕಾರಣ ಏನಾಗ್ತೈತೆ ಅಂತ ನೋಡ್ಬೇಕು. ಓವರ್ ಆಲ್ ಮೇನ್ ಇವತ್ತು ಮಾರ್ಕೆಟ್ ಈ ಥರ ಇರಾಕ ಮೇನ್ ಕಾರಣ ಕ್ರೂಡ್ ಆಯಿಲ್ ಬೆಲೆ ಎಷ್ಟು ಕೆಳಗೆ ಹೋಗ್ತೈತಿ ಅಷ್ಟು ಒಳ್ಳೇದು. ಅಷ್ಟು ಭಾರತದಾಗ ಇನ್ಫ್ಲೇಷನ್ ಕಂಟ್ರೋಲ್ನೇ ಇರ್ತೈತಿ. ಭಾರತದಾಗ ಇನ್ಫ್ಲೇಷನ್ ಕಂಟ್ರೋಲ್ನ ಇತ್ತಂತಂದ್ರೆ RBI ಗವರ್ನರ್ ಅವ್ರದ್ದೇನು MPC ಮೀಟಿಂಗ್ ಇರ್ತೈತಿ, ಅದ್ರಾಗ ರೆಪೋ ದರ ಅಥವಾ ಇಂಟ್ರೆಸ್ಟ್ ರೇಟ್ ಅನ್ನ ಏರ್ಸಂಗಿಲ್ಲ, ಯಥಾಸ್ಥಿತಿ ಇಡ್ತಾರ. ಇಂಟ್ರೆಸ್ಟ್ ರೇಟ್ ಏನ್ರಿ ಏರಿಸ್ಲಿಲ್ಲ ಅಂತಂದ್ರೆ ಇದು ಒಂದು ಒಳ್ಳೇದಾಗ್ತೈತ್ರಿ ಮಾರುಕಟ್ಟೆಗಾಗ್ಲಿ ಅಥವಾ ಭಾರತದ ಆರ್ಥಿಕತೆಗ. ಅದ ಕಾರಣ ಒಂದು ವಿಡಿಯೋ ಮಾಡೇನಿ, ಒಂದು ಇನ್ಫ್ಲೇಷನ್ಲೆ ಯಾವ ಥರ ಇಂಟ್ರೆಸ್ಟ್ ರೇಟ್ ಏರಿಸ್ತಾರ ಬೀಳಿಸ್ತಾರ, ಆ ಇಂಟ್ರೆಸ್ಟ್ ರೇಟ್ ಏರಿಸೋದ್ರಿಂದ ಬೀಳೋದ್ರಿಂದ ಯಾವ ಥರ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಯಾವ ಥರ ಭಾರತದ ಆರ್ಥಿಕತೆ ಮ್ಯಾಗ ಪೆಟ್ಟು ಬೀಳ್ತೈತೆ ಅಂತ ಒಂದು ವಿಡಿಯೋ ಮಾಡೇನಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋ ಹೋಗಿ ನೋಡ್ರಿ. ಅಂದ್ರೆ ನಿಮಗೆ ಡೀಟೇಲ್ದಾಗ ಗೊತ್ತಾಗ್ತೈತಿ ಯಾವ ಥರ ಒಂದು ಆರ್ಥಿಕತೆ ಒಂದು ಇಂಟ್ರೆಸ್ಟ್ ರೇಟ್ ಮ್ಯಾಗ ಕೆಳಗ ಆಗ್ತಿರ್ತೈತೆ ಅಂತ. ಅದ ಕಾರಣ ಆ ವಿಡಿಯೋನ ನಾನು ಮಿಸ್ ಮಾಡ್ಕೋಬೇಡ್ರಿ. ಮೇನ್ ಏನಂತಂದ್ರೆ ಈ ಬುಲ್ ರನ್ ಇದೇ ಥರ ಕಂಟಿನ್ಯೂ ಇರ್ತೈತೆ ಅಂತ ಅನ್ನಕ್ಕೆ ಬರಂಗಿಲ್ಲ. ಯಾಕಂತಂದ್ರೆ US ಇರಾನದ ಯುದ್ಧ ಈಗೇನು ನಿಲ್ಲೋದೈತಂತೇನು ಸುದ್ದಿಗಳು ಬರತ್ತಾವ, ಎಲ್ಲ ಅಫಿಷಿಯಲ್ ಸುದ್ದಿಗಳಿಲ್ಲ, ಅವು ಬರೀ ರಿಪೋರ್ಟ್ಗಳಿಂದ ಸುದ್ದಿಗಳು ಬರತ್ತವ. ಏನ್ರಿ ಅಫಿಷಿಯಲಿನ US ಮತ್ತು ಇರಾನ್ ನಡಕ್ ಪೀಸ್ ಡೀಲ್ ಆತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಈ ಬುಲ್ ರನ್ನನ್ನು ಕಂಟಿನ್ಯೂ ಇರ್ತೈತಿ. ಏನ್ರಿ ಅಫಿಷಿಯಲ್ ಹೇಳಿಕೆಗಳು ಬರಲಿಲ್ಲ, ಅದೇ ಥರ ಏನ್ರಿ ಮತ್ತು ನೆಗೆಟಿವ್ ಸುದ್ದಿಗಳು ಏನ್ರಿ ಬಂದು ಅಂತಂದ್ರೆ ಅದನ್ನು ನಾವು ನೆಗೆಟಿವ್ ಅಂತಲೂ ಕನ್ಸಿಡರ್ ಮಾಡ್ಬೋದಾ. ಅಥವಾ ಇದೇನು ಮಾರ್ಕೆಟ್ ಏರೈತಿ ಇಲ್ಲಿಂದನೂ ಮತ್ತು ಸ್ವಲ್ಪ ಕುಸಿತ ಕಾಣ್ಬೋದು ಅಂತ ನಾವು ಅನ್ಬೋದಾ. ಮೇನ್ ಏನಂತಂದ್ರೆ ಎಂಥ ಕೆಟ್ಟ ಸುದ್ದಿ ಬಂದ್ರೂ ಮಾರ್ಕೆಟ್ ಒಂದು ಚಲೋ ಲೆವೆಲನ್ನು ಹಿಡ್ದೈತ್ರಿ. ಅದೇ ಕಾರಣ ಅದೇನು ಈಗ ಲೋ ಮಾಡಿ ಬಂದೈತಿ, ಆ ಲೋ ಅನ್ನಾರೇ ಬ್ರೇಕ್ ಮಾಡಂಗಿಲ್ಲ ಅಂತಲೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ನೋಡ್ಬೇಕು ಏನೇನಾಗ್ತೈತೆ ಅಂತ. ಬಟ್ ಮೇನ್ ಏನಂತಂದ್ರೆ ಇನ್ನು US ಇರಾನದ ಯುದ್ಧ ಅಫಿಷಿಯಲ್ ಮುಗ್ದಿಲ್ಲ. ಅದ ಕಾರಣ ಈ ಬುಲ್ ರನ್ ಕಂಟಿನ್ಯೂನೇ ಇರ್ತೈತೆ ಅಂತ ಹೇಳೋದು ಭಾಳ ಕಠಿಣ ಈಗ ಸಮಯದಾಗ. ಮುಂದೇನ್ರಿ ನಿಂತಿತ್ತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಇರ್ಬೋದ. ಓವರ್ ಆಲ್ ಇದೇ ಇತ್ತು ಇವತ್ತಿನ ಈ ವಿಡಿಯೋ. ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ, ನಾನು ಸಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ಅದ ಕಾರಣ ಇದೆಲ್ಲ ವಿಡಿಯೋ ಎಜುಕೇಷನ್ ಪರ್ಪಸ್ ಸಂಬಂಧಿತ. ಯಾವುದೂ ಹೂಡಿಕೆ ಡಿಸಿಷನನ್ನು ತೊಳೋಕ್ಕಿಂತ ಮೊದಲು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಥವಾ ನಿಮ್ಮದು ಸ್ವಂತ ರಿಸರ್ಚ್ ಮಾಡಿನ ನೀವು ಹೂಡಿಕೆ ಅದು ಮಾಡಿರಿ. ಇದೇ ಇತ್ತು ಇವತ್ತಿನ ವಿಡಿಯೋ ಚೊಂಚ್ ಲೈಕ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಗಳು ಏನಾರ ನೋಡೋದಿದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.